ಒಂದೇ ಸರ್ಕಲ್ನಲ್ಲಿ ಎರಡು ಘಟನೆಗಳು ನಡೆದಿವೆ. ಇಬ್ಬರು ಜಸ್ಟ್ ಮಿಸ್. ಮೈಸೂರಿನಲ್ಲಿ ಅಪಘಾತದಿಂದ ಇಬ್ಬರು ಬಚಾವಾಗಿದ್ದೇ ರೋಚಕ. ಮೈಸೂರಿನ ಹ್ಯಾಂಡ್ ಪೋಸ್ಟ್ ಸರ್ಕಲ್ನಲ್ಲಿ ದೊಡ್ಡ ಅನಾಹುತವೇ ತಪ್ಪಿದೆ. ಒಂದೇ ಸರ್ಕಲ್ನಲ್ಲಿ ಎರಡೆರಡು ಘಟನೆಗಳಾಗಿರೋದು. ಇಬ್ಬರು ಕೂಡ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಮೈಸೂರಿನಲ್ಲಿ ಅಪಘಾತದಿಂದ ಆ ಇಬ್ಬರು ಬಚಾವಾಗಿದ್ದೇ ರೋಚಕ. ಮೈಸೂರಿನ ಹ್ಯಾಂಡ್ ಪೋಸ್ಟ್ ಸರ್ಕಲ್ನಲ್ಲಿ ದೊಡ್ಡ ಅನಾಹುತವೇ ತಪ್ಪಿದೆ. ಕೂದಲೆಳೆ ಅಂತರದಲ್ಲಿ ಪಾರಾದಂತ ವೃದ್ಧೆ ಹಾಗೂ ಯುವಕ. ಜನವರಿ 24ನೇ ತಾರೀಕು ಬಸ್ ಡಿಕ್ಕಿಯಿಂದಾಗಿ ವೃದ್ಧೆ ಬಚಾವಾಗಿದ್ದಾರೆ. ಚಾಲಕನ ಸಮಯ ಪ್ರಜ್ಞೆಯಿಂದ ವೃದ್ಧೆ ಅಪಾಯದಿಂದ ಪಾರಾಗಿರೋದು. ಜನವರಿ 25ರಂದು ಬಸ್ ಡಿಕ್ಕಿ ಹೊಡೆದರೂ ಕೂಡ ಪಲ್ಟಿಯಾಗಿ ಯುವಕ ಸೇಫ್ ಆಗಿರೋದು. ಒಂದೇ ವೃತ್ತದಲ್ಲಿ ಜನವರಿ 24, 25 2 ದಿನದಲ್ಲಿ ನಡೆದಿರುವಂತಹ ಘಟನೆ ಇದು. ಬಸ್ ಡಿಕ್ಕಿ ಆಗಿದೆ, ಅಜ್ಜಿನೂ ಬದುಕಿದ್ದಾರೆ, ಮತ್ತೋರ್ವ ಯುವಕ ಆತನು ಕೂಡ ಬದುಕಿರೋದು. ಇಬ್ಬರು ಕೂಡ ಕೂದಲೆಳೆ ಅಂತರದಲ್ಲಿ ಪಾರಾಗಿರುವಂಥ ಆ ಎರಡು CCTV ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ದೃಶ್ಯ ಅಜ್ಜಿ ಬಸ್ಸಿಗೆ ಡಿಕ್ಕಿ ಹೊಡೆದಿದ್ರು ಕೂಡ ಬದುಕೊಂಡಿದ್ದಾರೆ. ಮತ್ತೊಂದು ದೃಶ್ಯ ಕೂಡ ಅದೇ ಜಾಗದಲ್ಲಿನೇ ಯುವಕನಿಗೂ ಕೂಡ ಬಸ್ ಡಿಕ್ಕಿ ಆಗಿದೆ, ಯುವಕನು ಕೂಡ ಪಾರಾಗಿದ್ದಾನೆ. ಮೊದಲೇ ದೃಶ್ಯದಲ್ಲಿ ಯುವಕ ಬಚಾವಾಗಿರೋದು ನೋಡ್ತಿದ್ದೀರಾ, ಎರಡನೇ ದೃಶ್ಯದಲ್ಲಿ ಅಜ್ಜಿ ಬಚಾವಾಗಿರೋದನ್ನ ನೋಡ್ತಿದ್ದೀರಾ. ಮೊದಲನೇ ದೃಶ್ಯದಲ್ಲಿ ನೋಡಿ, ಆ ಬಸ್ ಯುವಕರಿಗೆ ಡಿಕ್ಕಿ ಹೊಡೆಯುತ್ತೆ, ಬಟ್ ಹಾಗಿದ್ರೂ ಕೂಡ ಯುವಕ ಬೇರೆ ಕಡೆ ಆ ಕಡೆ ಪಲ್ಟಿಯಾಗಿ ಬಿದ್ದು ಬದುಕೊಂಡಿದ್ದಾನೆ. ಮತ್ತೊಂದು ದೃಶ್ಯದಲ್ಲಿ ಅಜ್ಜಿಗೆ ಇನ್ನೇನು ಆ ಬಸ್ ಡಿಕ್ಕಿ ಹೊಡಿಬೇಕು ಅನ್ನುವಷ್ಟರಲ್ಲಿ ಆ ಚಾಲಕನ ಸಮಯ ಪ್ರಜ್ಞೆಯಿಂದ ಅಜ್ಜಿಗೆ ಬಸ್ ಡಿಕ್ಕಿ ಆಗಿಲ್ಲ, ಬ್ರೇಕ್ ಹಾಕಿದ್ದಾರೆ, ಅಜ್ಜಿ ಅಲ್ಲಿಂದ ಬಚಾವಾಗಿದ್ದಾರೆ. ಎರಡೂ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಜನವರಿ 24ನೇ ತಾರೀಕು ಯುವಕ ಬಚಾವಾಗಿರೋದು, 25ನೇ ತಾರೀಕು ಅಜ್ಜಿ ಬಚಾವಾಗಿರೋದು. ಈ ರೀತಿ ಎರಡು ದೃಶ್ಯಗಳು ನಡೆದಿರೋದು ಒಂದೇ ಸರ್ಕಲ್ನಲ್ಲಿ. ಹ್ಯಾಂಡ್ ಪೋಸ್ಟ್ ಅನ್ನುವಂಥ ಮೈಸೂರಿನಲ್ಲಿರುವಂಥ ಸರ್ಕಲ್ ಇದು. ಈ ಸರ್ಕಲ್ನಲ್ಲಿ ಆಗಿರುವಂಥ ಒಂದು ರೀತಿ ಅಪರೂಪವಾಗಿ ಅವರಿಬ್ಬರು ಬದುಕಿರುವಂಥ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆತನಿಗೆ ಬಸ್ ಡಿಕ್ಕಿ ಹೊಡೆದ್ರೂ ಕೂಡ ಆತ ಬದುಕೊಂಡಿದ್ದಾನೆ. ಅಜ್ಜಿಗೆ ಡಿಕ್ಕಿ ಹೊಡಿಬೇಕಿತ್ತು, ಹೊಡೆದಿಲ್ಲ, ಅಜ್ಜಿಯು ಕೂಡ ಪಾರಾಗಿದೆ. ನೋಡಿ, ಈಗ ಮೊದಲನೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. 24ನೇ ತಾರೀಕು ಅಂದರೆ ಜನವರಿ ತಿಂಗಳು 20ನೇ ತಾರೀಕು, ಇದೇ ತಿಂಗಳು ಅಜ್ಜಿ ಅಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ KSRTC ಬಸ್ ಬರುತ್ತೆ. ಅಜ್ಜಿಗೆ ಇನ್ನೇನು ಡಿಕ್ಕಿ ಹೊಡಿಬೇಕು, ಅಷ್ಟರಲ್ಲಿ ಬಸ್ನ ಚಾಲಕ ಬ್ರೇಕ್ ಹಾಕಿ ನಿಲ್ಲಿಸ್ತಾರೆ. ಅಜ್ಜಿ ಅಲ್ಲಿಂದ ಬಚಾವಾಗಿದ್ದಾರೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದೇ ಸರ್ಕಲ್ನಲ್ಲಿ ಆಗಿರುವಂಥ ಘಟನೆ ಇದು. 24ನೇ ತಾರೀಕು ಹ್ಯಾಂಡ್ ಪೋಸ್ಟ್ ಅನ್ನುವಂಥ ಮೈಸೂರಿನ ಸರ್ಕಲ್ನಲ್ಲಿ. ಅಂದರೆ ಒಂದು ರೀತಿ ಅಪರೂಪದಲ್ಲೇ ಅಪರೂಪವಾಗಿ ಅಜ್ಜಿ ಬದುಕೊಂಡಿದ್ದಾರೆ. ಈ ರೀತಿ ಬಸ್ ಏನಾದರೂ ಸಡನ್ ಆಗಿ ಬ್ರೇಕ್ ಹಾಕದೇ ಇದ್ದರೆ ಚಾಲಕ ಅಜ್ಜಿಗೆ ಡಿಕ್ಕಿ ಹೊಡಿತಾ ಇತ್ತು. ಅಜ್ಜಿ ಅವಾಗ ಬದುಕ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಸಮಯ ಪ್ರಜ್ಞೆ ಏನಿದೆ, ಚಾಲಕನ ಸಮಯ ಪ್ರಜ್ಞೆ, ಅದರಿಂದಾಗಿ ಅಜ್ಜಿ ಬಚಾವಾಗಿದ್ದಾರೆ. ಅದೇ ರೀತಿ 25ನೇ ತಾರೀಕು ಕೂಡ ಅಂಥದ್ದೇ ಮತ್ತೊಂದು ಘಟನೆ ಅದೇ ಸರ್ಕಲ್ನಲ್ಲಿ ನಡೆದಿದೆ. ಬಟ್ ಆ ಅಜ್ಜಿ ಬಚಾವಾಗಿರೋದಿದೆಯಲ್ಲ, ಬಹಳ ರೋಚಕವಾದಂಥ ಒಂದು ಘಟನೆ ಅದು. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. CCTVಯಲ್ಲಿ ಸೆರೆಯಾಗಿರುವಂಥ ದೃಶ್ಯ ಅದು. KSRTC ಬಸ್ ಬರ್ತಾ ಇರುತ್ತೆ, ಅಜ್ಜಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಜ್ಜಿ ಗಮನಿಸಿಲ್ಲ ಹಿಂದೆಯಿಂದ ಬಸ್ ಬರ್ತಿದೆ ಅಂತ, ಬಟ್ ಆ ಬಸ್ ಚಾಲಕ ಮಾತ್ರ ಅಜ್ಜಿ ಹೋಗ್ತಾ ಇರೋದನ್ನ ಗಮನಿಸಿ ಬ್ರೇಕ್ ಹಾಕಿ ಅಜ್ಜಿಯನ್ನು ಸೇಫ್ ಮಾಡಿದ್ದಾರೆ. ಅಜ್ಜಿ ಅಲ್ಲಿಂದ ಬಚಾವಾಗಿದ್ದಾರೆ. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಜನವರಿ 24ರಂದು ಆಗಿರುವಂಥ ಘಟನೆ ಇದು. CCTVಯಲ್ಲಿ ಸರಿಯಾಗಿತ್ತು. ಅಂದರೆ ಎಂತೆಂಥ ಆಕ್ಸಿಡೆಂಟ್ಗಳಾಗ್ತವೆ, ಅಂತಹ ಸಂದರ್ಭದಲ್ಲಿ ಒಂಚೂರು ಸಮಯ ಪ್ರಜ್ಞೆಯನ್ನು ಚಾಲಕರು ತೆಗೆದುಕೊಂಡ್ರೆ ಇಂತಹ ಬಡ ಜೀವಗಳು ಬದುಕ್ತವೆ. ಈ ನೋಡಿ, ಈಗ ಮತ್ತೊಂದು ಘಟನೆ ಇದು. 25ನೇ ತಾರೀಕು ಅದ್ರ ಮಾರನೇ ದಿನ ಆಗಿರುವಂಥ ಘಟನೆ. ಇದೇ ರೀತಿಯಾಗಿ KSRTC ಬಸ್ ಬರ್ತಾ ಇರುತ್ತೆ. ಆತನಿಗೆ ಸ್ವಲ್ಪ ಕೂದಲೆಳೆ ಅಂತರದಲ್ಲಿ ಆತ ಬಚಾವಾಗಿರೋದು. ಇನ್ನೇನು ಕಾಲಿಗೆ ಒಂಚೂರು ಟಚ್ ಆಗಿರೋದು. ಆತ ಪಲ್ಟಿ ಹೊಡೆದಿದ್ದಾನೆ, ಅಲ್ಲಿಂದ ಬದುಕೊಂಡಿದ್ದಾನೆ. 25ನೇ ತಾರೀಕು ಮೈಸೂರಿನ ಅದೇ ಹ್ಯಾಂಡ್ ಪೋಸ್ಟ್ ಸರ್ಕಲ್ನಲ್ಲಿ ಆಗಿರುವಂಥ ಘಟನೆ ಇದು. ಆ ಹುಡುಗ ಕೂಡ ಅಲ್ಲಿಂದ ಬಚಾವಾಗಿರೋದು. ಅಲ್ಲೂ ಕೂಡ ಆಗಿರೋದು KSRTC ಬಸ್ಸೇ ಈ ರೀತಿಯಾಗಿ ಆತನಿಗೆ ಟಚ್ ಆಗಿಬಿಟ್ಟಿದೆ. KSRTC ಬಸ್ ಚಾಲಕ ಹಾಗೆ ಹೋಗಿದ್ದಾನೆ. ಹಾಗಿದ್ರೂ ಕೂಡ ಆತ ಬಚಾವಾಗಿದ್ದಾನೆ. ಈ ಇಬ್ಬರೂ ಕೂಡ ಯಾವ ರೀತಿ ಒಂದೇ ಸರ್ಕಲ್ನಲ್ಲಿ, ಅಂದರೆ ಚಿಕ್ಕ ಪುಟ್ಟ ಆಕ್ಸಿಡೆಂಟೇ ಇದು. ಆ ಅಜ್ಜಿಗೆ ಡಿಕ್ಕಿ ಹೊಡೆದಿಲ್ಲ, ಈತನಿಗೆ ಡಿಕ್ಕಿ ಹೊಡೆದಿದೆ. ಕೂದಲೆಳೆ ಅಂತರದಲ್ಲಿ ಇಬ್ಬರೂ ಕೂಡ ಬಚಾವಾಗಿರೋದು. ಒಂದು ರೀತಿ ಅಪರೂಪದಲ್ಲೇ ಅಪರೂಪ ಇದು ಈ ರೀತಿ ಆಗುವಂಥದ್ದು. ಅಂದರೆ ಒಂದಿಷ್ಟು ಏಟಾದರೂ ಬೀಳ್ತಾ ಇತ್ತು, ಅಥವಾ ತುಳ್ಕೊಂಡು ಹೋಗ್ತಾ ಇತ್ತು, ಹಚ್ಕೊಂಡು ಹೋಗ್ತಾ ಇದ್ರು, ಆ ರೀತಿ ಆಗಿಲ್ಲ. ಇಬ್ಬರೂ ಬದುಕೊಂಡಿದ್ದಾರೆ. ಒಂದು ರೀತಿ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ.
24ನೇ ತಾರೀಕು ಅಜ್ಜಿ ಪಾರಾಗಿದ್ದಾರೆ, ಅಲ್ಲಿಂದ 25ನೇ ತಾರೀಕು ಯುವಕ ಪಾರಾಗಿರೋದು. ಆ ಎರಡು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಈ ಎರಡೂ ಆಕ್ಸಿಡೆಂಟ್ ಅಂದರೆ ಅಜ್ಜಿಗೆ ಡಿಕ್ಕಿ ಹೊಡೆದಿಲ್ಲ, ಬಟ್ ಹಾಗಿದ್ರೂ ಅಜ್ಜಿ ಅಲ್ಲಿಂದ ಪಾರಾಗಿದೆ ಸಮಯ ಪ್ರಜ್ಞೆಯಿಂದಾಗಿ, ಚಾಲಕನ ಸಮಯ ಪ್ರಜ್ಞೆ. ಮತ್ತೊಂದು ಕಡೆ ಯುವಕರಿಗೂ ಕೂಡ ಬಸ್ ಡಿಕ್ಕಿ ಆದ್ರೂ ಬದುಕೊಂಡಿದ್ದಾರೆ. ಇವರಿಬ್ರು ಅದೃಷ್ಟ ಚೆನ್ನಾಗಿತ್ತು, ಆಯಸ್ ಗಟ್ಟಿ ಆಗಿತ್ತು ಅನ್ಸುತ್ತೆ. ಪುನೀತ್, ಕೇಳಿಸ್ತಿದ್ಯಾ? ಓಕೆ, ನೀವು ಒಂದು ರೀತಿಯಾಗಿ ಹೇಗೆ ಅದೃಷ್ಟದಿಂದ ಅವರ ಆಯಸ್ಸು ಗಟ್ಟಿ ಆಗಿರೋದ್ರಿಂದ ಬದುಕೊಂಡಿದ್ದಾರೆ ಅನ್ನೋದು ನೋಡ್ತಾ ಇದ್ದೀರಾ. ಅಂದರೆ ಆ ಸರ್ಕಲ್ ಏನಿದೆ, ಈ ರೀತಿಯಾಗಿ ಒಂದಷ್ಟು ಆಕ್ಸಿಡೆಂಟ್ಗಳಾಗುವಂಥ ಸರ್ಕಲ್ಲೇ ಅನಿಸುತ್ತೆ. ಆ ಕರ್ವ್ನಲ್ಲಿ ಬರುವಂಥ ಸಂದರ್ಭದಲ್ಲಿ, ತಿರುವೇನಿದೆ ಅಂಥ ಸಂದರ್ಭದಲ್ಲಿ. ಬಟ್ ಅವರಿಬ್ಬರು ಬಚಾವ್ ಆಗಿರೋದೇನಿದೆ ರೋಚಕ.